ಸಮಾಧಿ ನಿರ್ಮಾಣ ಆಗಿರಲಿಲ್ಲ, ನಿರ್ಮಾಣ ಆಗಿದೆ. ಇವತ್ತು ಶಾಸ್ತ್ರೋಕ್ತವಾಗಿ ಇವತ್ತು ಪೂಜೆ ಮಾಡಿ ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಇಬ್ಬರು ಲೋಕಸಭಾ ಸದಸ್ಯರು, ಸ್ಥಳೀಯ ಸಚಿವರು ಮತ್ತು ಎಲ್ಲ ಶಾಸಕರು ಭಾಗವಹಿಸ್ತಾರೆ. ಎಲ್ಲರೂ ಸೇರ್ಕೊಂಡು ಇದು ರಾಜಕೀಯ ವೇದಿಕೆ ಅಲ್ಲ, ಇದು ಧಾರ್ಮಿಕ ವೇದಿಕೆ. ಅದರಿಂದ ಇಲ್ಲಿ ರಾಜಕೀಯ ಯಾವುದೇ ಒಂದು ಮಾತನಾಡ್ತಕ್ಕಂಥದ್ದಾಗಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತೇಳಿ ನಮಗೊಂದು ಅಭಿಪ್ರಾಯ ಇದೆ. ಎಲ್ಲಾದ್ರೂ ಅದೇ ಮಾತಲ್ಲ. ನಾವು DKC ಅವರು ನನಗೆ ಯಾರು ಬೆಂಬಲ ಬೇಡ, ಏನು ಬೇಡ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ಈ ಕಡೆ ದಾವಣಗೆರೆ ಶಾಸಕರು ಶಿವಗಂಗಾ ಇದ್ದಾರೆ, ಹಾಗೆ ಆಗ್ತಾರೆ. ಪತ್ರ ಬರೆದ್ರೆ ಹೆಂಗೆ ಉತ್ತರ ಸಿಗ್ತದೆ? ಯಾರು ಹೇಳಿರ್ತಾರೆ ಅವ್ರನ್ನ ಕೇಳಬೇಕು. ಇಲ್ಲ ಅಂದ್ರೆ ಈಗ ಒಂದ್ ಕಡೆ ಒಂದ್ ಕಡೆ ಅರ್ಧ ಏನು ಹಂಚಿಕೆ ಆಗಿತ್ತು, ಹಂಚಿಕೆ ಅವಧಿ ಮುಗಿತ್ತು ಅಂತ ಹೇಳಿ ಶುರುವಾಗಿದೆ. ಈ ಕಡೆ CM ಕುರ್ಚಿಗಾಗಿ ಕಿತ್ತಾಟ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡದಲ್ಲಿ ಏನು ಚರ್ಚೆ ಆಗಿತ್ತು ನಮಗೆಲ್ಲರೂ ಕೂಡ ಶಾಸಕರಿಗಾಗಲಿ ಅಥವಾ ಸಚಿವರಿಗಾಗಲಿ ಅದರ ಮಾಹಿತಿ ಇಲ್ಲ. ಅದರದ್ದು ಏನು ಆಗಿದೆ ಅನ್ನುವಂಥದ್ದು ಅವರೇ ಹೇಳಬೇಕಾಗ್ತದೆ, ಅಥವಾ ಇಲ್ಲಾಂದರೆ ಹೈಕಮಾಂಡದವ್ರು ಹೇಳಬೇಕು. ಅದೇ ಈ ಡಿನ್ನರ್ ಪಾರ್ಟಿಗಳೆಲ್ಲ ನಡೀತಾ ಇದೆ. ನಾಮಧೇಯ ವ್ಯಕ್ತಿ ಅಂತ ಹೇಳ್ತಾರೆ. ಇದು ಬರ್ಸ್ಕೊಂಡು ಒಪ್ಕೊಂಡಿರ್ಬೇಕು ಅಷ್ಟೇ. ಅಲ್ಲ ಅಂದ್ರೆ ಇಲ್ಲಿ ಬಂದು ಕ್ಷಮಾಪಣೆ ಕೇಳಬೇಕು. ಮೊನ್ನೆ ಮಾತಾಡಿದ್ರು ವಿಷಯ ಕ್ಷಮೆ ಕೋರ್ಬೇಕು, ಇಲ್ಲಾಂದ್ರೆ ನಿಮಗೆ ಜೀವ ಹೊಡೆದ ನಾಮಧೇಯ ಪತ್ರ ನಿಮಗೂ ಬರ್ತದೆ. ಅಡ್ರೆಸ್ ಹೈಕ್ ಹಾಕಿದ್ರೆ ಅದೊಂದು ಲೆಕ್ಕಕ್ಕೆ ಅಧಿಕೃತ. ನಾಮಧೇಯ ಅಂದರೆ ಅದು ಸುಳ್ಳುನೇ ಇರ್ಬೋದು, ನಿಜಾನೇ ಆಧಾರ ಏನದಕ್ಕೆ, ಯಾವುದೋ ಆಧಾರ ಇರೋದು. ಅದ್ರ ಬಗ್ಗೆ ಚರ್ಚೆ ಮಾಡೋದು ನಾವು ಸರ್. ಗರ್ ವಾಪಸಿ ಯಾವಾಗ ವಾಪಸ್ ಬಿಜೆಪಿ ಬರೋದು ಯಾವಾಗ? ನಾನು ಒಂದು ಮನೆಯಲ್ಲೇ ಇದ್ದೀನಿ, ಮತ್ತೆ ಯಾವ ಗರ್ ವಾಪಸಿ? ಯಾಕಂದ್ರೆ ಆಲ್ರೆಡಿ ಜಗದೀಶ್ ಶೆಟ್ಟರು ಅಲ್ಲಿ ಅವರೆಲ್ಲ ಹೋಗ್ತದೆ. ಜಗದೀಶ್ ಶೆಟ್ಟರಿಗೆ ನನಗೆ ಯಾಕೆ ತಳ್ಕಾಗ್ತಿದ್ರಿ? ಅವ್ರದ್ದು ಬೇರೆ ನಮ್ಮದು ಆಲೋಚನೆ ಇಲ್ಲ ಸರ್. ಕಾರಣಕ್ಕೆ ಮಹಾರಾಷ್ಟ್ರ ಎಲೆಕ್ಷನಲ್ಲಿ ಆಕ್ಟಿವ್ ಆಗಲಿಲ್ಲ ಅನ್ನೋದು ಪಟಾಂಡ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕು ಅಂತೇಳಿ ನಮ್ಮ ಪಕ್ಷದ ವರಿಷ್ಠರು ನನಗೆ ಒಂದು ಜವಾಬ್ದಾರಿ ಇಲ್ಲೂ ಕೆಲಸ ಮಾಡಿದ್ವಿ, ಯಶಸ್ವಿಯಾಗಿ ಗೆದ್ದಿದೆ. ಸರ್ ಸಂಪುಟ ವಿಸ್ತರಣೆ ಮಾಡ್ತಾರೆ ಅಂತ ಈ ಬಾರಿ ಅದು ನಿಮ್ಗೆ ಅವಕಾಶ ಸಿಗುತ್ತೆ? ಯಾವುದೂ ಕೂಡ ಗೊತ್ತಿಲ್ಲ. ಮುಖ್ಯಮಂತ್ರಿಗಳನ್ನೇ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡ್ತಾರೆ. ಸರ್ ಬೆಳಗಾವಿ ಅಂತ ಸಚಿವ ಸ್ಥಾನಕ್ಕೆ, ಯಾಕಂದ್ರೆ ಕಳೆದ ಬಾರಿನೇ ಕೊಡಬೇಕಿತ್ತು ಅಂತೇಳಿ ಅನೇಕ ಜನರು ಕೂಡ ಒತ್ತಾಯ ಮಾಡಿದ್ರು. ಈ ಬಾರಿ ಮತ್ತೆ ನಿಮಗೆ ಸಿಗುತ್ತೆ ಅನ್ನೋ ಕೂಡ ನಿರೀಕ್ಷೆ ಇತ್ತು. ಅನೇಕ ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಾನೇನೀಗ ಕೊಟ್ಟರೆ ಅದರ ಜವಾಬ್ದಾರಿ ನಿರ್ವಹಿಸುವಂತಕ್ಕಂಥ ಸಾಮರ್ಥ್ಯ ಇದೆ. ಕೊಟ್ಟರೂ ಸಂತೋಷ, ಕೊಡದೇ ಇದ್ದರೂ ಅದ್ರ ಬಗ್ಗೆ ನಾನೇನು ಅಪಾಪಿಸ್ತಾ ಅಂತಕ್ಕಂಥ ವ್ಯಕ್ತಿ ಅಲ್ಲ. ಸರ್ ಚಿಕ್ಕೋಡಿ ಜಿಲ್ಲೆ ಯಾವತ್ತೇನುವಂಥದ್ದು ಇದೇ 4-6 ಸ್ಥಳಗಳ ಜಿಲ್ಲೆಗಳಾಗಬೇಕು ಅಂತಕ್ಕಂಥ ಅಭಿಪ್ರಾಯ ಜಿಲ್ಲೆಯಲ್ಲಿದೆ. ಬೆಳಗಾವಿ ಭಾಳ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಹೊಂದಿರತಕ್ಕಂಥದ್ದು ಭಾಳ ದೊಡ್ಡ ಜಿಲ್ಲೆ ಇರೋದರಿಂದ ಆಡಳಿತಾತ್ಮಕ ತೊಂದರೆ ಆಗುತ್ತೆ, ಭಾಳ ದೂರದಿಂದ ಬರಬೇಕಾಗುತ್ತೆ ಅಂತಕ್ಕಂಥ ಅಭಿಪ್ರಾಯ ಇದೆ. ಬೋಧನೆಗಳಿಂದ ಚಿಕ್ಕೋಡಿನೂ ಆಗಬೇಕು, ಗೋಕಾಕ ಆಗಬೇಕು ಮತ್ತು ಅಥಣಿನೂ ಆಗಬೇಕು ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಸಂದರ್ಭ ಬಂದಾಗ ನಾವು ಚರ್ಚೆ ಮಾಡ್ತೀವಿ. ಸರ್ ಈ ನಕ್ಸಲರಿಗೆ ಸಿದ್ದರಾಮಯ್ಯ ಅವರೇ ಶರಣಾಗ್ಬಿಟ್ರು ಅಂತೇಳಿ BJP ಅವರು ಪ್ರಧಾನಮಂತ್ರಿಗಳು ಕೂಡ ನಕ್ಸಲಿಸ್ಟ್ ತೊಗೊಂಡಿದ್ರಲ್ಲ, ಅವ್ರು ಯಾರು ಶರಣಾದರು? ಪ್ರಧಾನಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ಒಂದ್ಸಲ ಆಗಿತ್ತಲ್ಲ, ಅದಕ್ಕೇನು ಹೇಳ್ತಾರೆ? ವಿಶೇಷ ಪ್ಯಾಕೇಜ್ ಕೊಡಬಾರ್ದು, ಶಸ್ತ್ರಾಸ್ತ್ರಗಳೆಲ್ಲ ವಶಪಡಬೇಕಿತ್ತು, ಕಾನೂನು ಪ್ರಕ್ರಿಯೆ ಮಾಡಿದ ನೇರವಾಗಿ ಒಂದು ಒಳ್ಳೆಯ ಬೆಳವಣಿಗೆ. ಇಂಥ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಮನುಷ್ಯನಿಂದ ಇದನ್ನು ಕಾರ್ಯ ಮಾಡಿರ್ತಕ್ಕಂಥ. ಅವ್ರ ಶಸ್ತ್ರಾಸ್ತ್ರಗಳೆಲ್ಲಿದ್ದಾವೆ, ಅವ್ರ ಬಟ್ಟೆಗಳೆಲ್ಲಿದ್ದಾವೆ, ಅವ್ರ ಚಪ್ಪಲಿಗಳೆಲ್ಲಿದ್ದಾವೆ ಅಂತ ಕೇಳಿದ್ರೆ ಅದ್ರ ಮುಂದೆ ಇಲಾಖೆ ಇರುತ್ತೆ,
ಇಲಾಖೆ ತನಿಖೆ ಮಾಡ್ತಾರೆ. ಅಂಥವು ಯಾವುದರ ಇದ್ದರೆ ಅದನ್ನು ವಶಪಡಿಸ್ಕೊಳ್ತಕ್ಕಂಥ ಇಲಾಖೆ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿ ಕೆಲಸ ಅಲ್ಲ. ಅಲ್ಲ ಮುಖ್ಯಮಂತ್ರಿಗಳು ಏನು ಕಾಡಿಗೆ ಹೋಗಿ ಅವ್ರನ್ನ ಶಸ್ತ್ರಾಸ್ತ್ರ ಹುಡುಕ್ಬೇಕಾದ್ರೆ ಅಲ್ಲ 4 ಜನರಿಗೆ ಅನೇಕ ನಾಗರಿಕರನ್ನ ಅವ್ರು ಹತ್ಯೆ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳನ್ನ ಅಧಿಕಾರಿಗಳು ಹತ್ಯೆ ಮಾಡಿದ್ದಾರೆ. ಕಾನೂನಿದೆ, ಕಾನೂನು ಚೌಕಟ್ಟಿನಲ್ಲಿ ಅದೇನಾಗಬೇಕು ಅದಾಗುತ್ತೆ. ಅವರು ಶರಣಾಗತಿಯಾಗಿ ಇನ್ನು ಮುಂದೆ ನಾವು ಕೂಡ ಮಾನವೀಯತೆ ಆಧಾರದ ಮೇಲೆ ಕಾರ್ಯಗಳನ್ನು ಮಾಡ್ತೀವಿ, ಇಂಥ ಚಟುವಟಿಕೆಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳಿ ಅವರು ಬಂದು ಶರಣಾಗತನಾದಂಥದ್ದು ಸ್ವಾಗತ ಮಾಡಬೇಕು ಹೊರತಾಗಿ ಅಂಥವ್ರಿಗೆ ಮತ್ತೆ ಪ್ರಚೋದನೆ ಕೊಡುವಂಥ ಕೆಲಸ ಆಗ್ತದೆ. ಸರ್, ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ ಅನ್ನೋದು ಅನುಮಾನ ಸಿಗ್ತಾ ಇಲ್ಲ ಶಾಸಕರ ಸಂಬಂಧ. ನನಗೇನು ಅನಿಸಿಲ್ಲ ಅದ್ರ ಬಗ್ಗೆ. ನಿಮಗೆ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ, ಅನೇಕ ಕ್ಷೇತ್ರಗಳಿಗೂ ಕೊಟ್ಟಿದ್ದಾರೆ. ಯಾವ ಕ್ಷೇತ್ರಗಳಲ್ಲಿ ಗೊತ್ತಿಲ್ಲ. ಈ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ರಸ್ತೆಗಳಿಗೆ ಈಗಾಗಲೇ ಅನೇಕ ಕಡೆ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಮತಿ ಕೊಡುವಂಥ ಒಂದು ಹಂತದಲ್ಲಿದೆ. ಲೋಕೋಪಯೋಗಿ ಇಲಾಖೆಗೆ ಕೊಟ್ಟಿದ್ದಾರೆ, ನೀರಾವರಿ ಇಲಾಖೆ ಕೊಟ್ಟಿದ್ದಾರೆ. ಸ್ವಲ್ಪ ಮಟ್ಟಿಗೆ ಮತ್ತು ಅದಕ್ಕೆ ಸುಮಾರು ಒಂದು 50-56 ಸಾವಿರ ಕೋಟಿ ಹಣ ಹೋಗೋದ್ರಿಂದ ಅದು ಅಭಿವೃದ್ಧಿ ಅಲ್ಲ. ಏನದು ಯಾರು ನಿರ್ಗತಿಕರಿರ್ತಾರೆ, ಬಡವರು ಇರ್ತಾರೆ, ಅಂಥವ್ರ ಜೀವನ ಮಟ್ಟ ಸುಧಾರಣೆ ಆದದ್ದು ಅಭಿವೃದ್ಧಿ ಅಲ್ಲೇನು. ಏನು ರಸ್ತೆ ಚರಂಡಿ ಮಾಡಿದರೆ ಅಷ್ಟೇ ಅಭಿವೃದ್ಧಿ. ಬಡವರ ಜೀವನ ಮಟ್ಟ ಒಂದು ಸುಧಾರಣೆ ಆದಂಥ ಸಂದರ್ಭದಲ್ಲಿಯೂ ಕೂಡ ಅದು ಅಭಿವೃದ್ಧಿ ಲೆಕ್ಕಕ್ಕೆ ನಾವು ತಗೋಬೇಕಾಗುತ್ತೆ. ಎಸ್ ಸರ್, ಸಾರಿಗೆ ದರ ಹೆಚ್ಚಳಕ್ಕೆ ಹಿಂದಿನ ಬಿಜೆಪಿ ಸರ್ಕಾರ ಕಾರಣ ಅಂತೇಳಿ ಹೇಳ್ತಾರೆ ಸರ್. ಆ ಸರ್ಕಾರದವರು ತಾವೇ ಸಾರಿಗೆ ಸಚಿವರಾಗಿದ್ದರು. ನೋಡಿ, ಸುಮಾರು 15 ವರ್ಷದಿಂದ ಯಾವುದೇ ದರ ಹೆಚ್ಚಳ ಮಾಡದೇ ಇರೋದು. ಆ 4 ನಿಗಮದಲ್ಲಿ ಸ್ವಲ್ಪ ಹಾನಿ ಆಗ್ತಕ್ಕಂಥದ್ದು ಸರಿ ಮಾಡಬೇಕು ಅಂತ ಸ್ವಲ್ಪ ಮಟ್ಟಿಗೆ ಹೆಚ್ಚಿದೆ. ಅದನ್ನು ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗುತ್ತೆ.